ಎಲ್ಲ ಮಕ್ಕಳಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ದುಷ್ಟ ಹಾವಿನ ಕಥೆಯನ್ನು ನೋಡೋಣ. ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪರ್ವತಗಳ ತಪ್ಪಲಿನಲ್ಲಿ ಒಂದು ಭಯಾನಕ ಕಾಡಿತ್ತು. ಆ ಕಾಡಲ್ಲಿ ಒಂದು ಒಂಟಿ ಮರ ಇತ್ತು. ಅದು ತುಂಬ ವಿಸ್ತಾರವಾಗಿ ಬೆಳೆದುಕೊಂಡಿತ್ತು. ಪಕ್ಕದ ಊರಿನ ಮಕ್ಕಳೆಲ್ಲ ಅಲ್ಲಿಗೆ ಆಟ ಆಡಲು ಬರ್ತಿದ್ರು ಹಾಗೂ ಅವರು ಆ ಮರದ ಕೊಂಬೆಗಳನ್ನು ಎಲೆಗಳನ್ನೆಲ್ಲ ಕಿತ್ತು ಹಾಕ್ತಿದ್ರು. ಇದರಿಂದ ಮರಕ್ಕೆ ತುಂಬಾ ನೋವಾಗ್ತಿತ್ತು. ಅಯ್ಯೋ, ನನ್ನನ್ನು ಯಾರಾದರೂ ಕಾಪಾಡಿ, ಈ ಮಕ್ಕಳಿಂದ ಕಾಪಾಡಿ, ನನಗೆ ತುಂಬಾ ನೋವು ಮಾಡ್ತಿದ್ದಾರೆ, ದಯವಿಟ್ಟು ಯಾರಾದರೂ ಕಾಪಾಡಿ. ಮರ ಬೊಬ್ಬೆ ಇಡೋಕೆ ಶುರು ಮಾಡ್ತು. ಈ ಬೊಬ್ಬೆಯನ್ನು ಅದೇ ಮರದಲ್ಲಿ ಗೂಡು ಕಟ್ಕೊಂಡಿದ್ದಂತಹ ಕಾಗೆಗಳು ಕೇಳಿಸ್ಕೊಳ್ತವೆ. ಗೂಡಿಂದ ಇಳಿದು ಮರದ ಹತ್ರಕ್ಕೆ ಬಂದು, ನೀನು ಯಾಕೆ ಕೂಗ್ತಿದ್ದೀಯಾ ಮರ ಅಂತ ಕೇಳ್ತಾರೆ. ಅದಕ್ಕೆ ಮರ, ಮಕ್ಕಳು ನನ್ನ ಕೊಂಬೆ ರೆಂಬೆಗಳನ್ನೆಲ್ಲ ಮುರಿದು ಹಾಕ್ತಿದ್ದಾರೆ, ಅವರನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸಿ ಅಂತ ಕೇಳುತ್ತೆ. ಕಾಗೆಗಳು ಕಷ್ಟಪಟ್ಟು ಆ ಮಕ್ಕಳನ್ನು ಅಲ್ಲಿಂದ ಓಡಿಸ್ತಾರೆ ಮತ್ತು ಮರಕ್ಕೆ, ಹೆದರಬೇಡ ಮರ, ನಾವಿನ್ನು ನಿನ್ನ ಗೆಳೆಯರು, ನಾವು ನಿನಗೆ ಖಂಡಿತ ಸಹಾಯ ಮಾಡ್ತೇವೆ ಅಂತ ಹೇಳುತ್ತೆ. ಹಾಗೂ ನಮಗೆ ಸ್ವಲ್ಪ ಹಸಿವಾಗ್ತಿದೆ ಮರ, ನಾವು ಆಹಾರವನ್ನು ಹುಡುಕಿಕೊಂಡು ಹೋಗಿ ಬರ್ತೇವೆ. ಮರದ ಮೇಲೆ ನಮ್ಮ ಮೊಟ್ಟೆಗಳಿವೆ, ಜೋಪಾನವಾಗಿ ನೋಡ್ಕೋ, ಯಾರೂ ಮರಕ್ಕೆ ಬರದಿದ್ದ ಹಾಗೆ ನೋಡ್ಕೋ ಮರ ಅಂತ ಹೇಳಿ ಅವುಗಳು ಅಲ್ಲಿಂದ ಹೋಗ್ತವೆ. ಇದೆಲ್ಲವನ್ನ ಒಂದು ದುಷ್ಟ ಹಾವು ದೂರದಲ್ಲಿ ನಿಂತು ಕೇಳಿಸ್ಕೊಳ್ತು ಹಾಗೂ ಕಾಗೆಗಳು ಹೋದ ತಕ್ಷಣ ಮರದ ಹತ್ರಕ್ಕೆ ಬಂತು. ಮರ, ನಾನು ನಿನಗೆ ಸಹಾಯ ಮಾಡಬಹುದಾ? ನಾನು ನಿನ್ನ ಮಿತ್ರನಾಗಲು ಬಯಸ್ತೇನೆ. ನಾನು ನಿನ್ನ ಮಿತ್ರನಾದರೆ ನಿನ್ನ ಮರದ ಹತ್ರ ಯಾರೂ ಬರೋದಿಲ್ಲ. ದಯವಿಟ್ಟು ನೀನು ಆ ಕಾಗೆಗಳ ಸವಾಸ ಬಿಟ್ಬಿಡು, ನನಗೆ ಈ ಮರಕ್ಕೆ ಹೋಗಲು ಅವಕಾಶ ಕೊಡು ಅಂತ ದುಷ್ಟ ಹಾವು ಮರವನ್ನು ಕೇಳಿತು. ಮರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ದುಷ್ಟ ಹಾವು, ಮರ, ಯೋಚಿಸು, ನಾನು ನಿನ್ನ ಗೆಳೆಯನಾದರೆ ನಿನ್ನ ಘನತೆಯೂ ಹೆಚ್ಚುತ್ತದೆ ಅಂತ ಹಾವು ಏನೇನೋ ಹೇಳಿ ಮರದ ಮನಸ್ಸಲ್ಲಿ ಆಸೆಗಳ ಬೀಜವನ್ನು ಬಿತ್ತಿತು. ಹಾವಿನ ಮಾತನ್ನು ನಂಬಿ ಹಾವಿನ ಜೊತೆ ಸ್ನೇಹವನ್ನು ಆ ಮರ ಬೆಳೆಸಿತು. ಹಾವು ಮರದ ಮೇಲೆ ಹೋಗಿ ಕಾಗೆಗಳ ಮೊಟ್ಟೆಗಳನ್ನೆಲ್ಲ ತಿಂದು ಮುಗಿಸಿತು. ಮರಳಿ ಬಂದ ಕಾಗೆಗಳಿಗೆ ಆಘಾತ ಕಾದಿತ್ತು. ತಮ್ಮ ಮೊಟ್ಟೆಗಳು ಇಲ್ಲದಿದ್ದುದನ್ನು ಕಂಡು ಜೋರಾಗಿ ಅಳತೊಡಗಿದವು. ಅವುಗಳಿಗೆ ಇದು ಹಾವಿನ ಕುತಂತ್ರ, ಮರವೂ ಕೂಡ ಹಾವಿನ ಜೊತೆ ಸ್ನೇಹವನ್ನು ಬೆಳೆಸಿದೆ ಎಂದು ತಿಳಿದು ಬೇಸರವಾಗುತ್ತದೆ ಹಾಗೂ ಅವುಗಳು ಮರು ಮಾತನಾಡದೆ ಆ ಮರವನ್ನು ಬಿಟ್ಟು ಬೇರೊಂದು ಕಾಡಿಗೆ ಹಾರಿ ಹೋಗುತ್ತವೆ. ಹಾವು ಮರದಲ್ಲೇ ವಾಸಿಸ್ತಾ ಇರುತ್ತೆ. ತನ್ನ ಮಿತ್ರನಿಗೆ ಸಹಾಯ ಮಾಡುವ ನೆಪದಲ್ಲಿ ಮರದ ಅಕ್ಕಪಕ್ಕ ಸುಳಿದವರನ್ನೆಲ್ಲ ಕಚ್ಚಿ ಕಚ್ಚಿ ಸಾಯಿಸ್ತಾ ಇತ್ತು. ಪಕ್ಕದ ಊರಿನ ಮಕ್ಕಳು ಆಟವಾಡಲು ಬಂದವರನ್ನೂ ಕೂಡ ತನ್ನ ವಿಷದ ಹಲ್ಲಿನಿಂದ ಕಚ್ಚಿ ಹಾಕ್ತಿತ್ತು, ಅವರಿಗೆ ತೊಂದರೆಯನ್ನು ಕೊಡ್ತಾ ಇತ್ತು. ಇದರಿಂದ ಆ ಊರಿನ ಜನರಿಗೆ ತುಂಬಾ ತೊಂದರೆಯಾಗ್ತಿತ್ತು. ಅವರು ಆ ಮರದ ತಂಟೆಗೆ ಹೋಗದಿದ್ದರೂ ಕೂಡ ಆ ಹಾವು ಅವರನ್ನು ಸಾಯಿಸಿಬಿಡ್ತಿತ್ತು. ಊರಿನ ಮುಖ್ಯಸ್ಥರು ಆ ಹಾವನ್ನು ಹಿಡಿಯಲು ಕೆಲವು ಜನರನ್ನು ಕಳಿಸಿದ್ರು. ಆ ಹಾವು ಹಿಡಿಯಲು ಹೋದಾಕ್ಷಣ ಮರದ ಮೇಲೆ ಹೋಗಿ ತಪ್ಪಿಸಿಕೊಳ್ತಿತ್ತು. ಅದನ್ನು ಹೇಗಾದರೂ ಮಾಡಿ ಸಾಯಿಸಲೇಬೇಕಂತ ಆ ಮರದ ಸುತ್ತಮುತ್ತ ಇರುವ ಪೊದೆಗಳಿಗೆ ಬೆಂಕಿಯನ್ನು ಹಚ್ಚಿದ್ರು. ಬೆಂಕಿ ಬೇರೆ ಪೊದೆಗಳಿಗೆಲ್ಲ ಹಬ್ಬಿ ದಗದಗನೆ ಉರಿಯಲು ಪ್ರಾರಂಭಿಸ್ತದೆ. ಆ ದಗದಗ ಅಗ್ನಿ ಪಕ್ಕದಲ್ಲೇ ಇದ್ದ ಒಂಟಿ ಮರಕ್ಕೂ ಹತ್ತಿ ಆ ಮರವೂ ಕೂಡ ಆ ಬೆಂಕಿಗೆ ಆಹುತಿಯಾಗುತ್ತದೆ. ಆ ಮರದಲ್ಲಿದ್ದ ಹಾವು ಅದೇಗೋ ತಪ್ಪಿಸಿಕೊಂಡು ಬಿಟ್ಟಿತ್ತು. ಆದರೆ ಪಾಪ ಆ ಮರ ಆ ಹಾವನ್ನು ನಂಬಿ ಮೋಸ ಹೋಗಿತ್ತು, ಅದರ ಪ್ರಾಣವನ್ನೇ ಕಳೆದುಕೊಂಡಿತ್ತು. ಅದಕ್ಕೆ ಹೇಳೋದು ಮಕ್ಕಳೇ, ನಾವು ಸ್ನೇಹಿತರನ್ನು ಆಯ್ಕೆ ಮಾಡುವಾಗ ಸರಿಯಾದ ವ್ಯಕ್ತಿಗಳನ್ನೇ ಆಯ್ಕೆ ಮಾಡಬೇಕು ಅಂತ. ಈ ಮರ ಕಾಗೆಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ರೆ ಇಷ್ಟೊತ್ತಿಗೆ ಸಂತೋಷವಾಗಿರ್ತಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.